ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಮಟನ್ ಕರಿ. ಜಾಸ್ತಿ ಮುಸ್ಲಿಮರೇ ಮಾಡೋದು ಇದನ್ನು, ಓಕೆನಾ. ಇದನ್ನು ಒಂದು ಸಲ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಚಪಾತಿಗೂ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಆದರೆ ಇದಕ್ಕೇನೇನು ಬೇಕು ಐಟಮು ಅಂತ ನೋಡೋಣ ಬನ್ನಿ, ಓಕೆನಾ ಫ್ರೆಂಡ್ಸ್. ಆದರೆ ಮಾಡಿ ತಿನ್ನಲೇಬೇಕು ನೀವು, ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಇದಕ್ಕೆ ಐಟಮ್ ಏನೇನು ಬೇಕು ಅನ್ನೋದನ್ನು ನೋಡೋಣ. ಮಟನ್ ಕರಿಗೆ ಬೇಕಾಗಿರೋದು ಜಾಪತ್ರೆ, 2 ಬ್ಲ್ಯಾಕ್ ಏಲಕ್ಕಿ, 2 ಮಾಮೂಲಿ ಏಲಕ್ಕಿ, ಚಕ್ಕೆ ಲವಂಗ, ಪಲಾವ್ ಎಲೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಧನಿಯಾ ಪುಡಿ, ಹಸಿಮೆಣಸಿನ್ಕಾಯಿ ಹಾಕಿ ಬೀಸಿಸಿರೋದು. ಇನ್ನು ಮಟನ್ ಮಸಾಲ ಪುಡಿ, ಆಮೇಲೆ ಜೀರಿಗೆ ಪುಡಿ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, 1 kg ಮಟನ್ನು, ಓಕೆನಾ ಫ್ರೆಂಡ್ಸ್. ಇದು ಈಗ ನಾವು ಹುರ್ಕೊಳ್ಳೋಣ, ಏನು ಒಗ್ಗರಣೆಗೆ ಸ್ಟಾರ್ಟ್ ಮಾಡೋಣ. ಫ್ರೆಂಡ್, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಮಸಾಲೆ ಐಟಮ್ ಹೇಳಿದ್ನಲ್ಲ, ಚಕ್ಕೆ ಲವಂಗ, ಅದನ್ನು ಹಾಕ್ತಾಯಿದ್ದೀನಿ. ಇನ್ನು ಇದಕ್ಕೆ ಹಸಿಮೆಣಸಿಗೆ ಹಾಕೋತಾ ಇದ್ದೀನಿ. ಫ್ರೈ ಆಗಬೇಕು ನೋಡಿ. ಈಗ ಫ್ರೈ ಆಗಿದೆ. ಈಗ ಈರುಳ್ಳಿ ಹಾಕೋತಾ ಇದ್ದೀನಿ. ಇದಕ್ಕೆ ತಕ್ಕಷ್ಟು ಉಪ್ಪು. ಈಗೆಲ್ಲ ಇದೊಂಚೂರು ಫ್ರೈ ಆಗಬೇಕು ನೋಡಿ. ಎಲ್ಲ ಫ್ರೈ ಆಗಿದೆ ಇದು. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಒಂದು 3 ಸ್ಪೂನ್ ಹಾಕೋತಾ ಇದ್ದೀನಿ. ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಹಾಕ್ಕೊಳ್ಳಿ. ನಾನು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ, ಈ ಸ್ಪೂನಲ್ಲಿ. ಈಗ ಇದೊಂದು ಸ್ವಲ್ಪ ಫ್ರೈ ಆಗಬೇಕು. ಇದು ಫ್ರೈ ಆಗಲಿ ಫ್ರೆಂಡ್ಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಟೊಮೊಟೊ ಹಾಕೋತಾ ಇದ್ದೀನಿ. ಒಂದು 4-5 ಹಾಕ್ಕೊಂಡಿದ್ದೀನಿ ದಪ್ಪದು. ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್. ಎಲ್ಲ ಇದು ಟೊಮೊಟೊ ಚೆನ್ನಾಗಿ ಬೆಂದಿದೆ. ಈಗ ನಾವು ಡ್ರೈ ಮಸಾಲೆಗಳು ಹಾಕೊಳ್ಳೋಣ. ಅರಿಶಿನ ಹಾಕ್ಕೊಂಡಿದ್ದೀನಿ, ಧನಿಯಾ ಪುಡಿ, ಹಸಿಮೆಣಸಿನ್ಕಾಯಿ ಬೀಸಿಸಿರೋದು. ಬೇಕಾದ್ರೆ ನೀವು ಅಂಗಡೀಲಿ ತಗೊಂಡು ಮಿಕ್ಸ್ ಮಾಡ್ಕೋಬೋದು. ಆಮೇಲೆ ಜೀರಿಗೆ ಪುಡಿ, ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೆಂಡ್, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಡ್ರೈ ಮಸಾಲೆ ಎಲ್ಲ. ಇವಾಗ ಇದಕ್ಕೆ ನಾವು ಮಟನ್ ಹಾಕ್ಕೊಳ್ಳೋಣ. ಚರ್ಬಿ ಇದ್ದರೆ ಸಪ್ರೇಟಾಗಿ ಹಾಕ್ಕೊಂಡು ಕೊನೆಯಲ್ಲಿ ಹಾಕಿ, ಓಕೆನಾ. ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದು ಸ್ವಲ್ಪ ಎಲ್ಲ ಚೆನ್ನಾಗಿ ನೀರು ಬಿಡಬೇಕು. ನೀರು ಬಿಟ್ಟ ಮೇಲೆ ಬೇರೆ ಮಸಾಲೆಗಳು ಹಾಕ್ಕೋಬೇಕು, ಓಕೆನಾ ಫ್ರೆಂಡ್. ಹೆಂಗಾಗಿದೆ ಅಂತ ನೋಡೋಣ. ಯಾಕೆಂದರೆ ಇದು ಮಧ್ಯೆ ನೋಡ್ತಾ ಇರಬೇಕು, ಅಂದರೆ ಕೆಟ್ಟ ನೀರೆಲ್ಲ ಸುಂಡಬೇಕು ನೋಡಿ. ಇನ್ನೂ ನೀರಿದೆ. ಇದೆಲ್ಲ ಸ್ವಲ್ಪ ನೀರು ಸುಂಡಲಿ. ಮಟನಲ್ಲಿ ನೀರಿರುತ್ತೆ ನೋಡಿ, ಅದೆಲ್ಲ ಸುಂಡ್ರೇ ತುಂಬ ಟೇಸ್ಟಿಯಾಗಿ ಬರೋದು ಫ್ರೆಂಡ್. ನೀರೆಲ್ಲ ಸುಂಡಿದೆಯಾ ಅಂತ ನೋಡೋದ ನೋಡಿ. ನೀರೆಲ್ಲ ಸುಂಡಿದೆ. ಇವಾಗ ನಾವು ಇದಕ್ಕೆ ನೀರು ಹಾಕೊಳ್ಳೋಣ. ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನೀರು ಹಾಕ್ಕೊಳ್ಳಿ, ಓಕೆನಾ. ನಿಮ್ಮನೆ 4-5 ಜನ ಇದ್ದರೆ ಒಂದೂವರೆ ಚೊಂಬು ನೀರಷ್ಟು ಹಾಕ್ಕೊಳ್ಳಿ. ಇದು ಒಂದು ಮಳ್ಳು ಬರಲಿ ಫ್ರೆಂಡ್. ನೋಡಿ, ಎಲ್ಲ ಮಳ್ತಾ ಇದೆ. ಇವಾಗ ನಾವು ಇದಕ್ಕೆ ಮಟನ್ ಮಸಾಲ ಪುಡಿ ಹಾಕೊಳ್ಳೋಣ. 1-2 ಸ್ಪೂನು ಮಟನ್ ಮಸಾಲ ಪುಡಿ, ಆಮೇಲೆ ಗರಂ ಮಸಾಲ ಪುಡಿ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಇದು ಮಿಕ್ಸ್ ಮಾಡಿಕೊಂಡು ಒಂದು 2 ವಿಷಲ್ ಕೂಗಿಸ್ಕೋಬೇಕು ನೀವು. ಫ್ರೆಂಡ್ ಎಲ್ಲ ಮಸಾಲೆ ಹಾಕಿದ್ದೀವಿ. ಇವಾಗ ನಾವು ಇದಕ್ಕೆ ಕೆಲವು ಮಟನ್ನಲ್ಲಿ ಚರ್ಬಿ ಕೊಟ್ಟಿರ್ತಾರೆ, ಅದನ್ನು ಫಸ್ಟೇ ಹುರಿಯೋಕೆ ಹಾಕ್ಬೇಡಿ. ಹಿಂಗೆ ಕೊನೆಯಲ್ಲಿ ಮುಚ್ಚೋ ಟೈಮಲ್ಲಿ ಈಗ ಹಾಕ್ಕೊಳ್ಳಿ ಹೀಗೆ, ಓಕೆನಾ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 4-5 ವಿಷಲ್ ಕೂಗಿಸ್ಕೊಳ್ಳಿ, ಓಕೆನಾ. 4-5 ವಿಷಲ್ ಕೂಗಿಸ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಹೇಗಾಗಿದೆ ಅಂತ ನೋಡೋದ. ಮಟನ್ ಕರಿ ನೋಡಿ, ತುಂಬ ಚೆನ್ನಾಗೂ ಆಗಿದೆ. ಮಟನ್ ಬೆಂದಿದೆ, ಓಕೆನಾ. ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ದಯವಿಟ್ಟು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ. ಆದರೆ ದಯವಿಟ್ಟು ಇದು ಮಾಡಿ ಟೇಸ್ಟ್ ಮಾಡಲೇಬೇಕು, ತುಂಬ ಚೆನ್ನಾಗಿರುತ್ತೆ, ಓಕೆನಾ ಫ್ರೆಂಡ್ಸ್. ಬಾಯ್.